ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ದೇಶಿ ಮತ್ತು ವಿದೇಶಿ ಹಣ್ಣುಗಳು ಬೆಳೆದಿರೋಂಥ ಒಬ್ಬರು ರೈತರನ್ನ ಭೇಟಿ ಮಾಡೋಕೆ ಹೋಗ್ತಾ ಇದ್ದೀವಿ. ಅವರು ಯಾವ ವಿಧಾನಗಳ ಮುಖಾಂತರ ಯಾವ ಥರ ಗಿಡಗಳು ಬೆಳೆದಿದ್ದಾರೆ, ಆ ಗಿಡಗಳ ಪರಿಚಯ, ಆ ಗಿಡಗಳಿಂದ ಏನೆಲ್ಲ ಉಪಯೋಗ ಇದೆ, ಇನ್ನೂ ಹಲವು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಾವು ಮಾಡಿರೋಂಥ ವಿಡಿಯೋಗಳೆಲ್ಲ ಏನು ಅಂತಂದರೆ ದೊಡ್ಡ ರೈತರುಗಳನ್ನೆಲ್ಲ ಏನು ಅಂತಂದರೆ ಇಂಟರ್ವ್ಯೂ ಮಾಡಿರೋಂಥದ್ದು. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಏನು ಅಂತಂದರೆ ಇಬ್ಬರು ಕಿರಿಯ ರೈತರು. ಹೌದು, ಸಾಮಾನ್ಯವೇನು ಅಂತಂದರೆ ನಾವು ಎಲ್ಲ ಇಂಟರ್ವ್ಯೂಗಳಲ್ಲೇ ಬರೀ ಅವ್ರನ್ನೇ ಮಾಡ್ತಾ ಇರ್ತೀವಿ. ಇವತ್ತು ನಮ್ಮ ಒಟ್ಟಿಗೆ ಕಿರಿಯ ರೈತರಿದ್ದಾರೆ. ಇವರಿಗೆ ಏನು ಅಂತಂದರೆ ಈ ತೋಟದ ಬಗ್ಗೆ ಆಗಿರ್ಬೋದು ತುಂಬ ನಾಲೆಡ್ಜ್ ಇದೆ, ನಾವು ನೋಡ್ತಾ ಇರ್ತೀವಿ. ಅದರಿಂದ ಇವತ್ತು ಇವ್ರನ್ನೇ ಈ ವಿಡಿಯೋ ಕರ್ಕೊಂಬರ್ಬೇಕು ಅಂತ ನಮ್ಗೆ ತುಂಬ ದೊಡ್ಡ ಆಸೆ ಆಗಿತ್ತು. ಇವತ್ತು ನಮಗೆ ಏನಂತ ಇವರಿಬ್ರು ಕೂಡ ಸಿಕ್ಕಿದ್ದಾರೆ. ಇವತ್ತು ನಮ್ಗೆ ಇವರೇ ಪರಿಚಯ ಮಾಡೋಂಥದ್ದು. ಫಸ್ಟಿಗೆ ನಿಮ್ಮಿಬ್ರು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಯತೀನ್ ಅಂತ. ಓಕೆ, ನಿಮ್ಮೂರು? ಮಸ್ನಾಪುರ. ಯಾವ ಹೋಬಳಿ ಬರುತ್ತೆ? ಬೆಳಗಾವಿ ಹೋಬಳಿ ಬರುತ್ತೆ. ಓಕೆ, ನಿನ್ನ ಪರಿಚಯ? ನನ್ನ ಹೆಸರು ಪುಣ್ಯಶ್ರೀ, ನಮ್ಮೂರು ಮಸ್ನಾಪುರ. ಇವಾಗ ನಾವು ನಮ್ಮ ತೋಟದ ಬಗ್ಗೆ ಎಲ್ಲ ವ್ಯೂ ತೋರಿಸ್ತೀವಿ, ಏನೇನು ಹಣ್ಣು ಗಿಡ ಇದೆ ಅದ್ರ ಬಗ್ಗೆ ಎಲ್ಲ ಪರಿಚಯ ಮಾಡ್ತೀವಿ. ಬನ್ನಿ. ಓಕೆ. ಇದು ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಗಿಡ. ಇದು ವೈಟು, ಪಿಂಕು, ಯೆಲ್ಲೋ 3 ತರ ಕಲರ್ ಬರುತ್ತೆ. ಇದು ತುಂಬಾ ಸ್ವೀಟ್ ಆಗಿರುತ್ತೆ ತಿನ್ನೋಕೆ. ಓಕೆ, ಇದು ಎಷ್ಟು ವರ್ಷದ ಗಿಡ ಇದು? ಇದು 4 ವರ್ಷದ ಗಿಡ. ಈ ಡ್ರ್ಯಾಗನ್ ಫ್ರೂಟ್ ಗಿಡ ಹಾಕಿದೀವಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಬರುತ್ತೆ ಅದು? ಇದು 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 1 ವರ್ಷಕ್ಕೆ ಸ್ಟಾರ್ಟ್ ಆಗಿ ಕಾಯಿ ಎಲ್ಲ ಬಿಡುತ್ತೆ, ಹಣ್ಣು ಈ ತರ ಆಗುತ್ತೆ. ಎಷ್ಟು 1 ಕೆಜಿ ಎಷ್ಟು ಕೆಜಿ ವರೆಗೂ ಬರ್ಬೋದು ಇದು? ಇದು ಒಂದು ½ ಕೆಜಿ, ಅರ್ಧ ಕೆಜಿ ಬರುತ್ತೆ. ಓಕೆ, ನಿಮ್ಮಲ್ಲಿ ಯಾವ ತರ ವೆರೈಟೀಸ್ ಇದೆ ಇದರಲ್ಲಿ ಡ್ರ್ಯಾಗನ್ ಫ್ರೂಟ್ ಅಲ್ಲಿ? ವೈಟು, ಪಿಂಕು, ಯೆಲ್ಲೋ. ಅಂದ್ರೆ ಬೇರೆ ಬೇರೆ ತರ ಇದೆಯಾ, ಅದೇನಾನ ಇದು ಮಾಡಿರೋಂತದ? ಇದೇ ತರ ಒಳಗಡೆ ಕಲರ್ ಡಿಫ್ರೆಂಟ್ ಇರುತ್ತೆ. ಹೌದಾ? ಅಂದ್ರೆ ಒಂದೇ ಗಿಡ ಕಸಿ ಮಾಡಿರೋದಾ ಇಲ್ಲ ಬೇರೆ ಬೇರೆ ಸಪ್ರೇಟ್ ಇರ್ತದೆ? ಸಪ್ರೇಟ್. ಓಕೆ. ಇದು ಬನಾನಾ ಮ್ಯಾಂಗೋ ಅಂತ. ನಮ್ಮ ಹತ್ರ ಮಾವಲ್ಲಿ 50 ವೆರೈಟಿ ಇದೆ. ಯಾವ್ದು ಇದ್ರಲ್ಲಿ ಒಂದು ಬನಾನಾ ಮ್ಯಾಂಗೋ ಬಾಳೆಹಣ್ಣು ತರ ಉದ್ದ ಬರುತ್ತೆ. ಇದನ್ನ ಹಚ್ಚಂಗಿಲ್ಲ, ಹಂಗೆ ಸಿಪ್ಪೆ ಸುಲ್ಕೊಂಡು ತಿನ್ಬೋದು. ಇದು ಟೇಸ್ಟ್ ಹೆಂಗಿರುತ್ತಪ್ಪ? ಇದು ಸ್ವೀಟ್ ಇರುತ್ತೆ. 50 ತರ ವೆರೈಟೀಸ್ ಇದೆ ನಿಮ್ಮಲ್ಲಿ? ಅಷ್ಟೇ, ಇದೇನಿಲ್ಲ. ಬಾಳೆಹಣ್ಣು ತರ ಉದ್ದ ಬರುತ್ತೆ, ಸ್ಮೂತ್ ಇರುತ್ತೆ. ಮಾಮೂಲಿ ಮ್ಯಾಂಗೋ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ ಅಷ್ಟೇ. ಇದರಿಂದ ಊಜಿ ಹೋಗುತ್ತೆ ಅಂತ, ಊಜಿ ಹುಳ ಹೋದ್ರೆ ಇಲ್ಲೆಲ್ಲ ಮೊಟ್ಟೆ ಹಾಕ್ಬಿಡುತ್ತೆ, ಅದರಿಂದ ಇದನ್ನ ಹಾಕ್ಬೇಕು. ಇದು 1000 ಕದಳಿ ಬಾಳೆ ಅಂತ. ಅಲ್ಲಿ ಗೊನೆ ಇದೆ, ನೆಲದ ಗಂಟ 1000 ಬಿಡುತ್ತೆ ನೋಡಿ. ಮತ್ತೆ ಈಗ ಹಣ್ಣು ಸಣ್ಣ ಸೈಜ್ ಅಲ್ಲಿ ಬಿಡುತ್ತೆ. ಟೇಸ್ಟ್ ಫುಲ್ ಸಖತ್ತಾಗಿರುತ್ತೆ. ಓಕೆ, ಈಗ ನೀವೇನೀಗ ಹಣ್ಣಿಂದು ಎಲ್ಲ ಇದೆಯಲ್ಲ, ನಿಮ್ದು ದೇಶಿ ಮತ್ತು ವಿದೇಶಿ ಹಣ್ಣುಗಳು ಗಿಡ ಎಲ್ಲ ಇದೆಯಲ್ವಾ, ನಿಮ್ಮಲ್ಲಿ ಎಷ್ಟು ತರ ವೆರೈಟೀಸ್ ಹಣ್ಣಿನ ಗಿಡಗಳು ಇದಾವೆ? ನಮ್ ತೋಟದಲ್ಲಿ 200 ವೆರೈಟಿ ಹಣ್ಣಿನ ಗಿಡ ಐತೆ. ಅಲ್ಲಿ 80 ವೆರೈಟಿ ಹಣ್ಣಿನ ಗಿಡ ಐತಿ. 80 ವೆರೈಟಿ ಐತೆ. ಓಕೆ, ಈಗ ನಿಮ್ದು ಏನೀಗ ಹಣ್ಣಿನ ಗಿಡಗಳೆಲ್ಲ ಇದೆಯಲ್ಲ, ನೀವ್ ಎಷ್ಟು ಎಕರೆ ಒಳಗೆ ನಿಮ್ ಹಣ್ಣಿನ ಗಿಡ ಎಲ್ಲ ಹಾಕಿದ್ದೀರಾ? 8 ಎಕರೆ ಒಳಗೂ ಇದೆಲ್ಲ ಈ ತರ ಗಿಡ ಇದೆ. ಓಕೆ, ಈಗ ಗಿಡ ಚೆನ್ನಾಗ್ ಬರ್ಬೇಕು ಅಂತಂದ್ರೆ ಗೊಬ್ಬರ ಬೇಕಲ್ವಾ? ನೀವೀಗ ಗೊಬ್ಬರದ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಾ? ಹೊಸ ಇದೆ, 2 ತೊಟ್ಟಿ ಹಾಕಿದೀವಿ. ಅದಕ್ಕೆ ಸಗಣಿ, ಗಂಜು, ನೀರು, ಮತ್ತೀಗ ಗರಿ ಬಿದ್ದಿರುತ್ತಲ್ಲ, ಒಂದೊಂದ್ ಅದ್ರೊಳಗೆ ಹಾಕ್ಬಿಟ್ಟು ಅದಕ್ಕೆ ಒಂಥರ ಹೆಗಣ ತೋಡ್ಬಾರ್ದು ಅಂತ ಸೊಳ್ಳೆ ತರದ ತಂತಿ ಹಾಕ್ತಿವಿ. ಅದರಿಂದ ಅದು ಒಂದ್ 2.5 ತಿಂಗಳು ಆಗುತ್ತೆ. ಅದೆಲ್ಲ ಅಪ್ರೂವ್ ಆದ್ಮೇಲೆ ತೆಗ್ದು ಈಚೆ ಹಾಕ್ತಿವಿ. ಮತ್ತೆ ಹುಳ ಕೆಳಿಕೋಲಿ ಅಂತ ಕೆದ್ರು ಬಿಡ್ತೀವಿ, ಗಾಬರಿ ಮಾಡ್ತೀವಿ. ಹುಳ ಕೆಳಿಕೋದ್ಮೇಲೆ ಮತ್ತೆ ಅದ್ರ ತಕೊಂಡು ಒಂದ್ ಗಿಡದೊಳಗೆ ಸ್ಟಾಕ್ ಮಾಡಿಬಿಟ್ಟು ಗಿಡಕ್ಕೆ ಹಾಕ್ತಿವಿ. ಮತ್ತೆ ನಾವು ಬೇರೆ ಎಲ್ಲಿಂದನೂ ಕುರಿ ಗೊಬ್ಬರ ಆತರ ಏನು ತರಲ್ಲ. ನಮ್ ತೋಟದಲ್ಲಿ ಬಿದ್ದಿರೋ ಗರಿಗಳನ್ನೇ ಮಿಷಿನ್ ಇದೆ, ಅದ್ರಲ್ಲಿ ಪೌಡರ್ ಮಾಡ್ಬಿಟ್ಟು ಅದಕ್ಕೆ ಗಿಡಕ್ಕೆ ಅದನ್ನ ಹಾಕ್ತಿವಿ. ಒಟ್ಟ ಕೆಮಿಕಲ್ ಆ ತರದ್ ಏನಿಲ್ಲ, ಫುಲ್ ನಿಮ್ದೇನು ಎಲ್ಲ ಆರ್ಗ್ಯಾನಿಕ್. ಓಕೆ, ಈಗ ನಿಮ್ದೇನೀಗ ಒಂದು ಅಷ್ಟು ವೆರೈಟೀಸ್ ಹಣ್ಣಿನ ಗಿಡಗಳು ಇದೆಯಲ್ಲ, ಇವಾಗ ನಿಮ್ಗೇನು ಅಂತಾನೆ ಹಣ್ಣೆಲ್ಲ ಸಿಗುತ್ತಲ್ವಾ, ನೀವ್ ಅದನ್ನೆಲ್ಲ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಾ? ನಾವು ಹಣ್ಣೆಲ್ಲ ಬಿಟ್ಟಂಗೆ ನಾವು ಕುವೆಂಪು ರೋಡ್ ಹತ್ರ ತುಮಕೂರಲ್ಲಿ ಯೂನಿವರ್ಸಿಟಿ ಹಿಂದೆ ಸಾವಯವ ಸೆಂಟರ್ ಇರುತ್ತೆ, ಅಲ್ಲಿಗೆ ತಗೊಂಡ್ ಹೋಗ್ತೀವಿ. ನಾವು ಸ್ಯಾಟರ್ಡೆ ಎಲ್ಲ ಕಿತ್ಬಿಟ್ಟು ಸಂಡೇ ಮಾರ್ನಿಂಗ್ 4 o'clock ಗೆ ತಗೊಂಡ್ ಹೋಗ್ತೀವಿ. ಈ ನೀವು ಸಂತೆಗೆ ಹೋಗಿದ್ದೀರಲ್ವಾ, ಸಂತೆ ಒಳಗೆ
ಯಾವ ತರ ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ ಅಲ್ಲಿ ನೀವು ಹಣ್ಣೆಲ್ಲ ತಗೊಂಡೋಗಿ ಮಾರೋದು? ಅಲ್ಲಿ ಉದ್ದ ಎಲ್ಲಾರು ಸ್ಟಾಲ್ಸ್ ಇರ್ತವೆ. ಎಲ್ಲಾ ಸ್ಟಾಲ್ಸ್ ಇರುತ್ತೆ. ಮಾವಿನ ಹಣ್ಣು ಏನೇನು ಆರ್ಗ್ಯಾನಿಕ್ ಆಗಿ ಅವ್ರು ಬೆಳೆದಿರ್ತಾರೋ ಅದೆಲ್ಲ ತರ್ತಾರೆ. ಹ್ಮ್ ಅಲ್ಲಿ ಕೆಮಿಕಲ್ ಏನು ತರಲ್ಲ, ಎಲ್ಲ ಆರ್ಗ್ಯಾನಿಕ್. ಅವ್ರು ಏನೇನ್ ಆರ್ಗ್ಯಾನಿಕ್ ಆಗಿ ಬೆಳೆದಿರ್ತಾರೋ ಅದೆಲ್ಲ ತಂದು ಅಲ್ಲಿ ಮಾಡ್ತಾರೆ. ನಿಮ್ಗೆ ಹೆಂಗ್ ಅನ್ಸುತ್ತೆ ಅಲ್ಲಿ ತಗೊಂಡೋದಾಗ, ನಿಮ್ದೇ ಹಣ್ಣುಗಳು ತಗೊಂಡೋದಾಗ? ನಮಗೆ ಖುಷಿ. ಅಲ್ಲಿ ರೈತರು ಹೆಂಗ ಬೇರೆ ತಗೊಂತಾರ ನಿಮ್ಗೆ ಅಲ್ಲಿ ಚೆನ್ನಾಗಿ? ತಗೋತಾರೆ. ಹಾ, ಏನೋ ಬಾರ್ಗೇನಿಂಗ್ ಎಲ್ಲ ಜಾಸ್ತಿ ಏನೋ ಮಾಡ್ತಾರ? ನೀವ್ ಎಷ್ಟು ಒಂದ್ಸತಿ ಈಗ ಭಾನುವಾರ ಹೋಗ್ತಿರಲ್ವಾ, ಹಾ. ಎಷ್ಟು ತರ ಹಣ್ಣುಗಳು ತಗೊಂಡೋಗ್ತಿದ್ದೀರಿ ಈಗ ನೀವು? ಇವಾಗ ನಾವು ಹಣ್ಣಿನ ಸೀಸನ್ ಅಲ್ಲಿ ಯಾವ್ಯಾವ ಹಣ್ಣು ಬಿಡುತ್ತೋ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಯಾವ ತಗೊಂಡೋಗ್ತಿದ್ದೀರಾ ನೀವೀಗ? ಇವಾಗ ನಾವು ಸ್ಟಾರ್ ಫ್ರೂಟ್ ತಗೊಂಡ್ ಹೋಗ್ತಾ ಇದೀವಿ. ಹ್ಮ್. ಸ್ಟಾರ್ ಫ್ರೂಟ್, ಅಂಜೂರ ಎಲ್ಲ ಸಿಗುತ್ತೆ ಇವಾಗ. ಹ್ಮ್. ತಗೊಂಡ್ ಹೋಗ್ತೀವಿ. ಓಕೆ, ನಮ್ಗೆ ಇನ್ನೂ ಬೇರೆ ಬೇರೆ ತರ ಗಿಡಗಳೆಲ್ಲ ಪರಿಚಯ ಮಾಡ್ಕೊಡಿ ಬನ್ನಿ. ಬನ್ನಿ. ಇದು ಬಾಸುಮತಿ ಎಲೆ. ಇದ್ರ ಎಲೆನ ನಾವು ರೈಸ್ಗೆ, ಮಾಮೂಲಿ ರೈಸ್ಗೆ ಹಾಕ್ಬಹುದು. ಇದು ಸೋಂಪು ಅಂತ. ಇದು ನಾವು ಹೋಟೆಲ್ಗೆ ಹೋದಾಗ ಜೀರಿಗೆ ಕಾಳು ತರ ಸೋಂಪು ಕಾಳು ಕೊಡ್ತಾರಲ್ವಾ, ಅದಿದು. ಅವ್ರು ಏನಿಲ್ಲ, ಜೀರಿಗೆ ಕಾಳಿಗೆ ಫ್ಲೇವರ್ ಮಿಕ್ಸ್ ಮಾಡ್ತಾರಲ್ಲ, ಆದ್ರೆ ಇದು ಒರಿಜಿನಲ್. ಇದು ರೆಡ್ ಕಲರ್ ಬರುತ್ತೆ, ಜೊತೆಗೆ ಒಳಗಡೆ ಸ್ವೀಟ್ ಇರುತ್ತೆ ಹಣ್ಣಿದು. ಚಕೋತದಲ್ಲಿ ಹುಳಿ ಬರುತ್ತೆ, ಸ್ವೀಟ್ ಬರುತ್ತೆ. ಅದ್ರಲ್ಲಿ ಇದು ನಮ್ದು ಸ್ವೀಟ್ ಚಕೋತ ಅಂತ. ಮೇಲೆಲ್ಲ ಹಣ್ಣಾಗಿದೆ ನೋಡಿ. ವೆರಿಗೇಟೆಡ್ ಮೂಸಂಬೆ ಅಂತ ಇದು. ಇದ್ರ ಕಲರ್ ಈ ತರ ಬರುತ್ತೆ. ನೆಕ್ಸ್ಟ್ ನೋಡಿ, ಲೀಫ್ ಅಲ್ಲಿ ಯೆಲ್ಲೋ ಗ್ರೀನ್ ತರ ಎಲ್ಲ ಡಿಫ್ರೆಂಟ್ ಆಗಿದೆ. ಇದು ಹುಳಿ ಇರುತ್ತೆ ಸ್ವಲ್ಪ. ವೆರಿಗೇಟೆಡ್ ಮೂಸಂಬೆ ಅಂತ ಹೇಳ್ತಾರೆ ಇದು ಹಣ್ಣಿನ ಹೆಸರು. ನಮ್ ನರ್ಸರಿಯಲ್ಲಿ ಇದು ಎಲ್ಲ ಸಿಗುತ್ತದೆ. ಇದು ಆಲ್ರೆಡಿ ಇನ್ನು ಎಷ್ಟು ದಿವಸ ಬೇಕಿದು ಬರ್ಬೇಕು, ಹಣ್ಣಾಗ್ಬೇಕು ಅಂದ್ರೆ? ನಾನು ಸ್ವಲ್ಪ ದಿವಸ ಅಷ್ಟೇ ಅಂತ. ಇದು ಎಷ್ಟು ಸೈಜ್ ಎಷ್ಟು ಬರುತ್ತೆ? ಇದು ಸ್ವಲ್ಪ ದಪ್ಪ ಬರುತ್ತೆ ಇನ್ನ. ತುಂಬಾ ಚೆನ್ನಾಗಿರುತ್ತೆ ಇದು. ಓಕೆ, ಅದೇನು? ಇದು ಬಲ್ಬ್ ಬಟರ್ ಫ್ರೂಟ್ ಅಂತ. ಇನ್ನ ಇಷ್ಟು ಚಿಕ್ಕ ಗಿಡದಲ್ಲೇ ಬಿಟ್ಟಿದೆ ನೋಡಿ. ಅದಿನ್ನು ಅದು ಸೈಜ್ ಎಷ್ಟು ಬರುತ್ತೆ, ಇನ್ನು ಎಷ್ಟು ದಿವಸ ಬರುತ್ತೆ? ಸೈಜ್ ಇನ್ನು ಇಷ್ಟು ದಪ್ಪ ಬರುತ್ತೆ. ಎಷ್ಟು ತಿಂಗಳು ಬೇಕು ಅದಕ್ಕೆ? ಎಷ್ಟು ತಿಂಗಳು ಬೇಕು ಹಣ್ಣಾಗ್ಬೇಕು ಅಂದ್ರೆ? ಇನ್ನ ಅರ್ಧ ತಿಂಗಳು ಬೇಕಾ? ಒಂದ್ 15 ದಿವಸ ಬೇಕಾ? ಓಕೆ. ಇದೇನಪ್ಪ ಇದು ಹಣ್ಣು? ಇದು ಬಿಂಬುಳಿ ಅಂತ. ಇದನ್ನ ಚಿತ್ರಾನ್ನ ಮಾಡ್ತಾರೆ. ಹುಳಿ ಇರುತ್ತೆ ಮತ್ತೆ ಇದನ್ನ ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ. ಚೆನ್ನಾಗಿರುತ್ತೆ. ಹೆಸರು ಇನ್ನೊಂದ್ಸತಿ ಏನಪ್ಪ ಅದು? ಬಿಂಬುಳಿ. ಬಿಂಬ್ಳಿ. ಅಲ್ಲಿ ಅದು ಇದು ಇನ್ನು ಆಲ್ರೆಡಿ ಇನ್ನು ಹಣ್ಣು ಆಗ್ತಾ ಇದೆ. ಇನ್ನು ಇದು ಕರೆಕ್ಟ್ ಆಗಿ ಬಂದಿದೆ ಇವೆರಡು. ಇದು ಹಂಗೆ ತಿನ್ಬೋದಾ ಬೇಕಾದ್ರೆ? ಹಂಗೆ ಇದು ಹುಳಿ ಇರುತ್ತೆ. ಹುಳಿ ಇರುತ್ತೆ ಇದು. ಹುಳಿ ಇದೆ. ಸೇಮ್ ಒಳ್ಳೆ ಸ್ಟಾರ್ ಫ್ರೂಟ್ ತರಾನೇ ಬರುತ್ತೆ. ಸ್ಟಾರ್ ಫ್ರೂಟ್ ತರ. ಇದನ್ನ ಉಪ್ಪಿನಕಾಯಿಗೂ ಯೂಸ್ ಮಾಡ್ತಾರೆ. ಚಿತ್ರಾನ್ನ ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡ್ತಾರೆ. ಈಗ ನಿಮ್ಗೆ ಇಷ್ಟೊಂದೆಲ್ಲ ಗಿಡ ಇದೆಯಲ್ವಾ, ನಿಮ್ ಗಿಡಗಳಿಗೆಲ್ಲ ನೀರಾವರಿ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಾ ನೀವು? ನಾವು ನಮ್ದು 4 ಬೋರ್ ಇದೆ. 4 ಬೋರಲ್ಲೂ ಚೆನ್ನಾಗಿ ನೀರ್ ಬರ್ತಿದೆ. ನಾವೆಲ್ಲ ಡ್ರಿಪ್ ಮಾಡ್ಬಿಟ್ಟು ಗಿಡಕ್ಕೆ ಹಂಗೆ ನೀರ್ ಇದ್ ಮಾಡ್ತೀವಿ. ಡ್ರಿಪ್ ಇರಿಗೇಷನ್ ಮಾಡಿದೀರಾ ಹಂಗಾದ್ರೆ? ನಾವೆಲ್ಲಾ ಗಿಡಕ್ಕೂ ಎಲ್ಲಾ ಪ್ಲಾಂಟೇಶನ್ಗೂ ಡ್ರಿಪ್ ಮಾಡಿದೀವಿ. ಡ್ರಿಪ್ ಅಲ್ಲಿ ನೀರ್ ತಿರುಗುತ್ತೀನಿ ನೋಡಿ, ಇಲ್ಲಿದೆ ಡ್ರಿಪ್. ಇದರಲ್ಲಿ ಈ ತರ ಒಂದು ಬೋರಲ್ಲಿ ಮೋಟರ್ ಬಿಟ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ಹಂಗಾರೆ ನಿಮ್ಗೆ ನೀರಿಗೆ ತೊಂದರೆ ಇಲ್ಲ. ಓಕೆ, ನಾವಿನ್ನು ಬೇರೆ ಕಡೆ ಹೋಗೋಣ ಈಗ. ಇದು ನೋಡಿ ವಾಟರ್ ಆಪಲ್ ಅಂತ. ಈ ಗಿಡಕ್ಕೆ 6 ತರ ಕೃಷಿ ಮಾಡೈತೆ. ಒಂದು ಇದು, ಇನ್ನೊಂದು ಗ್ರೀನ್ ಕಲರ್ ದಪ್ಪದು, ಇನ್ನೊಂದು ಸಣ್ಣದು, ಇನ್ನೊಂದು ರೆಡ್ ಕಲರ್ ಉದ್ದುದು. ಒಟ್ಟಾಗಿ 3 ತರ ಇದ್ ಮಾಡಿರೋದಕ್ಕೆ 6 ತರ. ಓಹೋ, ಒಂದೇ ಪ್ಲಾಂಟೇಶನ್ಗೆ 6 ತರ ಗ್ರಾಫ್ಟ್ ಮಾಡಿದೀವಿ. ಓಕೆ, ಕ್ರಾಫ್ಟ್ ಇದು ಕಸಿ ಮಾಡಿರೋದು. ಇನ್ನೊಂದು ಈ ತರನೇ ಸಣ್ಣ ಬಿಡುತ್ತೆ. ಅದು ಇಲ್ಲಿ ಅಲ್ಲೇ ಹೂ ಆಗಿದೆ. ಇಲ್ಲಿ ಹೂ ಆಗ್ತಾ ಇದೆಯಲ್ಲ ಇದು. ಇದು ಯಾವ ತರ ಇದು ಹಣ್ಣು ಅಂತ ಹೇಳಿದ್ದು? ವಾಟರ್ ಆಪಲ್. ಇದು ವಾಟರ್ ಆಪಲ್, ಸಣ್ಣ ವಾಟರ್ ಆಪಲ್. ಇದು ರೌಂಡ್ ಬರುತ್ತೆ. ಓಕೆ, ಕಾಮನ್ ಎಲ್ಲ ಈ ತರ ಉದ್ದಕ್ಕೆ ಬಂದ್ಬಿಡುತ್ತಲ್ವಾ, ಇದು ರೌಂಡ್ ಬತ್ತಾಯ್ತಲ್ವಾ ಇದು? ಇದು ಇಷ್ಟೇ. ಇನ್ನ ಒಂದು ಇದಕ್ಕಿಂತ ಉದ್ದ ಬರುತ್ತೆ. ಓಕೆ, ಇದು ಒಂದೇ ಗಿಡದಲ್ಲಿ ನೋಡಪ್ಪ 6 ತರ ಕಸಿ ಮಾಡಿದ್ದಾರೆ. ಸೂಪರ್. ಅಂಕಲ್, ಇದು ಟೀ ಹಾಕೋ ಎಲೆ ಅಂತ, ಆಲ್ ಸ್ಪೈಸ್ ಅಂತ. ಬೇಕಾದ್ರೆ ಟೀ ತರಾನೇ ವಾಸನೆ. ಇದು ಒಂದು ಎಲೆ ಟೀ ಹಾಕಿದ್ರೆ ಬರೀ ಇದೇ ವಾಸನೆ. ಆಲ್ ಸ್ಪೈಸ್ ಅಂತ. ಇದನ್ನ ಪಲಾವ್ಗೆಲ್ಲ ಹಾಕ್ಬೋದು. ನಮ್ ತಾತ ಇದನ್ನ ಒಂದ್ಸಲ ಟೀ ಮಾಡಿಸ್ಕೊಂಡ್ ಕುಡಿಯುತ್ತೆ.
ತುಂಬಾ ಬಂದವ್ರಿಗೆಲ್ಲ ಹ್ಮ್. ಇದ್ ಮಾಡಕ್ಕೆಲ್ಲ ಇದನ್ನ ಕಿತ್ಕೊಂಡ್ ಹೋಗಿ ಟೀ ಮಾಡಿಸ್ ಇದ್ ಮಾಡ್ತಾರೆ. ಅಂದ್ರೆ ಗ್ರೀನ್ ಟೀ. ಹಾ ಗ್ರೀನ್ ಟೀ ಏನಿಲ್ಲ, ಮಾಮೂಲಿ ಟೀನೇ. ಇದು ಹಾಕಿದ್ರೆ ಸ್ಮೆಲ್ ಬರುತ್ತೆ. ಹಾ ಸಕ್ಕ ಸ್ಮೆಲ್ ಇದೆ. ಹಾ ಪುಣ್ಯ ಇದೇನು ಅಂತ ಹೇಳಿದು? ಇದು ಏನಿಲ್ಲ, ಈಗ ನಾವು ಇಷ್ಟೊಂದ್ ತರ ಹಣ್ಣಿನ ಗಿಡ ಎಲ್ಲ ಇದೆಯಲ್ವಾ, ಇದ್ರಲ್ಲಿ ಕ್ರಿಮಿಕೀಟ ಬಂದೇ ಬರುತ್ತೆ. ಹ್ಮ್ ಅದಕ್ಕೆ ಇದು ಸೋಲಾರ್ದು, ಬಿಸಿಲಿಗೆಲ್ಲ ಹೀಟ್ ಆಗುತ್ತೆ. ಇದು ನೈಟ್ ಹೊತ್ತು ಲೈಟ್ ಬರುತ್ತೆ. ಹ್ಮ್ ಇದ್ರೊಳಗಡೆ ಔಷಧಿ ಹಾಕಿರ್ತೀವಿ, ಅದ್ರಿಂದ ಹುಳಗಳು ಔಷಧಿ ಸ್ಮೆಲ್ಲಿಗೆ ಹಣ್ಣಿನ ತರ ಇರುತ್ತೆ ಅಂತ ಇದ್ರೊಳಗಡೆ ಬಂದು ಸಾಯ್ತವೆ. ಅಂದ್ರೆ ಕ್ರಿಮಿಗಳನ್ನ ನೀವು ಇದ್ ಮಾಡಕ್ಕೆ. ಹಾ ಹತೋಟಿಯಲ್ಲಿ ಇಡಕ್ಕೆ, ಇಲ್ಲಾಂದ್ರೆ ಹಣ್ಣುಗಳ ಗಿಡ ಎಲ್ಲ ಹೊರಟೋಗ್ಬಿಡ್ತಾವಲ್ವಾ, ಹೌದು. ಇದು ಕೀಟಗಳನ್ನ ನಿಯಂತ್ರಣ ಮಾಡಕ್ಕೆ ಇದೊಂದು ನಿಮ್ದು ಇದು ಮಾಡ್ಕೊಂಡ್ರಂತದ್ದು. ಇವಾಗ ಬೇರೆ ಹಣ್ಣಿನ ಗಿಡದ ಎಲೆಲೆಲ್ಲ ನೋಡಿ ಹುಳ ಇಲ್ಲಿ ಮೊಟ್ಟೆ ಇಟ್ಟಿದಾವೆ ಇಲ್ಲೆಲ್ಲ, ಹಾ ಈ ತರ ಇದಕ್ಕೆಲ್ಲ ಔಷಧಿ ಅಂದ್ರೆ ಇದು ಸ್ಮೆಲ್ ಆ ತರ ಬರುತ್ತೆ ಔಷಧಿದು. ಅದಕ್ಕೆ ಇದೆಲ್ಲ ಹೋಗ್ಬಿಟ್ಟು ಅಲ್ಲಿ ಕೂತಾಗ ಅದು ಸ್ಮೆಲ್ಗೆ ಸತ್ತೋಗುತ್ತೆ. ಈ ತರ ಕೀಟಗಳನ್ನ ನಿಯಂತ್ರಣ ಮಾಡ್ತಿದ್ದೀರಾ ನೀವು? ಹೌದು. ಓಕೆ. ಅಯ್ಯಪ್ಪ ಯತೇನೋ ನಿಂಗೆ ಯಾವರಿಂದ ಮರ ಹತ್ತಕ್ಕೆ ಬರ್ತಾ ಇದೆ ನಿಂಗೆ? ವಾ ಓಕೆ. ಈಗ ಅದೆಲ್ಲ ಹಣ್ಣಾಗಿದ್ಯಾ? ಹಾ ಅದು ಪೂರ್ತಿ ರೆಡ್ ಆಗುತ್ತೆ, ಅದನ್ನ ಹಣ್ಣಾಗ್ಬೇಕು. ಇದು ಹೆಸರೇನು? ರಾಂಬುಟಾನ್ ಅಂತ. ರಾಂಬುಟಾನ್ ಹಣ್ಣು ಅಂತೇಳಿ. ಓಕೆ. ಹಾ ಇದು ಹಣ್ಣಾಗಿದೆಯಾ ಇದು? ಹಾ ಹಣ್ಣಾಗಿದೆ. ಇದು ಓಪನ್ ಮಾಡ್ಕೊಂಡು ಈ ಹೆಂಗೆ ಅಂತ ತೋರ್ಸ್ಕೊಂಡ್ ಕೊಡಪ್ಪ ಅದು. ಇದನ್ನ ಓಪನ್ ಮಾಡ್ಬೇಕು. ಹಾ. ಈಗ ಇದ್ರೊಳಗಡೆ ವೈಟ್ ಕಲರ್ ಹಣ್ಣಿದೆ ನೋಡಿ, ಹ್ಮ್ ಇದನ್ನ ತಿಂದ್ರೆ ಸ್ವೀಟ್ ಇರುತ್ತೆ, ಹ್ಮ್ ಚೆನ್ನಾಗಿರುತ್ತೆ. ಇದು ಏನು ಹೆಲ್ತಿ ಒಳ್ಳೇದು? ಮಾಮೂಲಿ ಎಣ್ಣೆ. ಹಾ ಇದು ಒಳಗಡೆ ಒಳ್ಳೆ ಕೋಳಿ ಮೊಟ್ಟೆ ಒಳಗಡೆ ಇರುತ್ತಲ್ವಾ, ಹಾ ಆ ತರ ಇದೆ. ಹೇಳಿ. ಥ್ಯಾಂಕ್ ಯು ಪುಣ್ಯ. ಇದು ಒಳಗೇನ್ ಬೀಜ ಇರುತ್ತಾ? ಹಾ ಬೀಜನ ಒಗಿಬೇಕು ತಿಂದ್ಬಿಟ್ಟು. ಚೆನ್ನಾಗಿ ಸ್ವೀಟ್ ಇದೆ ಒಂಥರ. ಹಾ ಸ್ನೇಹಿತರೆ, ಹಣ್ಣುಗಳು ನಮ್ಗೆ ಸುರಿಮಳೆ ಆಗ್ತಾ ಇದೆ ಇಲ್ಲಿ. ಯಾರ ಕಡೆಯಿಂದ? ನಿತಿನ್ ಕಡೆಯಿಂದ. ನಿತಿನ್ ಫಸ್ಟ್ ಕ್ಲಾಸ್ ಮರ ಹತ್ತಾನೆ. ಅಂಕಲ್ ಈ ಹಣ್ಣು ತಿಂದು ನಿಮ್ಗೇನ್ ಅನಿಸ್ತಾ ಇದೆ? ಒಂಥರ ಇದು ನಾನು ಫಸ್ಟ್ ಟೈಮ್ ತಿಂತಿರೋದು ಈ ಹಣ್ಣ, ರಾಂಬೂಟ್ ಹಣ್ಣು ಅಂತ ಹೇಳಿ. ನಿಜವಾಗ್ಲೂ ಕೂಡ ನಿಮಗೆ ಧನ್ಯವಾದಗಳು ಹಣ್ಣು ತಿನ್ನಕ್ ಅವಕಾಶ ಮಾಡಕೊಟ್ಟಿಕ್ಕೆ, ಜೊತೆ ಪರಿಚಯ ಬೇರೆ ಮಾಡ್ತಾ ಇದ್ದೀರಾ. ಅದ್ರ ನಿತಿನ್ ಏನು ಅಂತಂದ್ರೆ ಸಾಹಸ ಮಾಡ್ತಾವನೆ, ಪಕ್ಕ ಹಳ್ಳಿ ಪ್ರತಿಭೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಷ್ಟು ಮರದಲ್ಲಿ ಅವನಿಗೆ ಎಷ್ಟು ಆ ಗ್ರಿಪ್ ಇದೆ ಮರದ ಅಂತಂದ್ರೆ ನಮ್ಗೆ ನಿಜವಾಗ್ಲೂ ಗೊತ್ತಾಗತ್ತಲ್ವಾ, ಒಳ್ಳೆ ಗ್ರಿಪ್ ಇದೆ ಅವನಿಗೆ. ಇದು ಕಾಫಿ ಅಂತ ನೋಡಿ. ಅದು ಕಾಫಿ ಇನ್ನು ಯಾವಾಗ ಬರುತ್ತೆ ಅದು? ಇದು ಫುಲ್ ರೆಡ್ ಆಗ್ದಲ್ಲ, ಎಲ್ಲಾ ಗಿಡದಲ್ಲೂ ಕಿತ್ಕೊಂಡು ಹೋಗ್ಬಿಟ್ಟು ಫುಲ್ ಬ್ಲಾಕ್ ಆಗತಕ್ಕ ಒಣಗಿಸ್ಬಿಟ್ಟು ಪುತ್ತೂರ್ ಅಂತ ಇದೆ, ಅಲ್ಲಿಗೆ ಚೀಲದಲ್ಲಿ ತಗೊಂಡೋಗ್ಬಿಟ್ಟು ಹಾಕ್ತಾರೆ, ಅವರು ದುಡ್ಡು ಕೊಡ್ತಾರೆ. ಅಂದ್ರೆ ನೀವು ಕಾಫಿ ಏನ್ ಮಾಡಕ್ ಹೋಗಲ್ಲ, ಹಣ್ಣಾದ್ಮೇಲೆ ನೀವೇ ಕೊಟ್ಬಿಡ್ತೀರಾ? ನೀವೇನ್ ಮಾಡಕ್ ಹೋಗಲ್ಲ ಅದನ್ನ, ಪುತ್ತೂರಿ ಕಳಿಸ್ತಿದ್ದೀರಾ? ಓಕೆ. ಅಂದ್ರೆ ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಕವರ್ ಕಟ್ಬೇಕು. ಕವರ್ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಊಜಿ ಹುಳ ಇದೆ, ಅದ್ರಲ್ಲಿ ಇನ್ನ ಓಡಾಡ್ತಿದ್ದೆ. ಆ ಊಜಿ ಹುಳ ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಚುಚ್ಚುತ್ತೆ, ಸೂಜಿ ಇಂಜೆಕ್ಷನ್ ಚುಚ್ಚಂಗೆ. ಅದ್ರ ವಿಷ ಎಲ್ಲ ಅದ್ರೊಳಗಡೆ ಹೋಗುತ್ತೆ. ಅದು ಹಣ್ಣಿಗೆ ಬಂದಾಗ ಕೊಳ್ತೋಗುತ್ತೆ. ಸಗಣಿ ನೀರು, ಸಗಣಿ, ಗಂಜು ಮತ್ತೆ ಇಷ್ಟು ಬಾಕ್ಸ್ ಅಲ್ಲಿ ಕಾಂಪೋಸ್ಟ್ ಬರುತ್ತೆ, ಹಾಕ್ಬಿಟ್ಟು ಕಡ್ಡಿಲಿ ಮೇಗಡೆ ಇದಿದೆ ತಿರ್ಗಿಸ್ಬಿಟ್ಟು 9 ದಿನ ತಿರ್ಗಿಸ್ತೀವಿ. ಆದ್ಮೇಲೆ ಅಲ್ಲಿ ಮೋಟ್ರ್ ಇದೆ ನೋಡಿ, ಆ ಮೋಟ್ರ್ ಅದ್ರ ಅಳಿಕ್ ಹಾಕ್ಬಿಟ್ಟು ಅಲ್ಲೆಲ್ಲ ಗಿಡಕ್ಕೆಲ್ಲ ಹೊಡಿತೀವಿ. ಇದ್ರ ಮುಖಾಂತರ ಹೋಗತಾರ, ಡ್ರಿಪ್ ಇರಲಿ ಹೋಗತಾರ. ಇದು ಜೀವಾಮೃತ. ಸ್ಪ್ರೇ ಮಾಡ್ತೀವಿ ಎಲ್ಲ ಗಿಡನು ಚೆನ್ನಾಗ್ ಬರ್ಲಿ ಅಂತ. ಸ್ಪ್ರೇನು ಮಾಡ್ತೀರಾ, ಆಮೇಲೆ ಡ್ರಿಪ್ ಅಲ್ಲಿ ಬಿಡ್ತೀರಾ? ಎಷ್ಟು ದಿವಸಕ್ಕೆ ಬಿಡ್ತಿದ್ದೀರಾ ನೀವು? 5 ದಿವಸಕ್ಕೆ ಒಂದ್ಸತಿ ಬಿಡ್ತೀವಿ. 5 ದಿವಸಕ್ಕೆ ಒಂದ್ಸತಿ. ಇದು ಬಿಟ್ಟಾದ್ಮೇಲೆ ಅಂದ್ರೆ ಬಳಸ್ತಿದಾರ ಗಿಡ ಹೆಂಗೆ ಬೆಳವಣಿಗೆ ಜಾಸ್ತಿ ಆಗುತ್ತಾ? ಗಿಡ ಚೆನ್ನಾಗ್ ಬರುತ್ತೆ,
ಚಿಗುರೆಲ್ಲ ಇನ್ನ ಜಾಸ್ತಿ ಜೋರಾಗಿ ಬರುತ್ತೆ. ಇದ್ ಖಾಲಿ ಆದ್ರೆ ಸ್ಟಾಕ್ ಆಗತಕ್ಕ ಇದ್ ಮಾಡ್ತೀವಿ. ಇದು ತೋಟದಲ್ಲಿ ಬೀಳೋ ಗರಿಯಿಂದ ಎಲ್ಲ ಪೌಡರ್ ಮಾಡಿದೀವಿ. ಚಾಪ್ ಕಟರ್ ಇದೆ, ನಮ್ದೇ ಓನ್ ಫ್ಯಾಕ್ಟ್ರಿ. ಇಲ್ಲಿ ನೋಡ್ರಿ, ನಮ್ದೇ ಗರಿ ಕಾಯಿ ಮೊಟ್ಟೆ ಎಲ್ಲ ಬೀಳುತ್ತಲ್ಲ ಅದ್ರದ್ದು ಇದನ್ನ ಗಿಡಗಳು ಇರುತ್ತಲ್ಲ ಅದಕ್ಕೆ ಹಾಕೋದು. ಕುರಿ ಗೊಬ್ಬರ ಏನು ಹಾಕಲ್ಲ. ನಾವ್ ಇದನ್ನ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಏನು ಯೂಸ್ ಮಾಡಲ್ಲ, ನಮ್ದೇ ಆರ್ಗ್ಯಾನಿಕ್. ಇದೆಲ್ಲ ಸೆಕೆಂಡ್ ನೆಂದಿದೆ. ಇದನ್ನ ಇವಾಗ ಹಿಂಗೆ ಹಾಕ್ಬಿಡ್ತೀರಾ? ಇದು ಹಂಗೆ ಮಂಕಿಲ್ ತುಂಬಿಟ್ಟು ಗಿಡದ ಬುಡಕ್ ಹಾಕ್ತಿವಿ. ಆ ಗಿಡದ ಬುಡದಲ್ಲಿ ಪ್ರೊಸೆಸ್ ಆಗುತ್ತಿದ್ದು. ನಾವೇನು ಕೆಮಿಕಲ್ ಯೂಸ್ ಮಾಡಲ್ಲ, ಅದ್ರದ್ನ ಅದಕ್ಕೆ ಹಾಕ್ತಿವಿ. ಓಕೆ. ಇದು ಸೀತಾಫಲ ಅಂತ 3 ವೆರೈಟಿ ಇದೆ ಇದ್ರಲ್ಲಿ. ಇದು ವೈಟ್ ವೆರೈಟಿ, ಇನ್ನ ಅಲ್ಲಿ ನರ್ಸರಿಲಿ ಗೋಲ್ಡನ್ ಸೀತಾಫಲ ಅಂತ ಇದೆ, ಇನ್ನೊಂದು ರೆಡ್ ಸೀತಾಫಲ ಅಂತ ಇದೆ. ಇದು ಹಣ್ಣು ತುಂಬಾ ಸ್ವೀಟ್ ಆಗಿರುತ್ತೆ ನೋಡಿ. ಇನ್ನೂ ಟೈಮ್ ಬೇಕು, ಇನ್ನೂ ಒಂದು ತಿಂಗಳು ಹೋಗ್ಬೇಕಲ್ಲ ಹಣ್ಣು ಬರ್ಬೇಕು ಅಂದ್ರೆ. ಗಿಡಗಳೆಲ್ಲ ನಿಮ್ ಫಾರ್ಮ್ ಸಿಗುತ್ತಾ? ಇನ್ನ ಒಂದ್ ವಾರ ಆಗ್ರೆ ಇಲ್ಲಿ ನೋಡ್ರಿ, ಇಲ್ಲಿ ದಪ್ಪ ಹಳೆ ಬಳ್ತು ಬಳಿಯಂಗ್ ಆಗಿದೆ. ಇನ್ನೊಂದ್ ವಾರ ಆದ್ರೆ ಹಣ್ಣಾಗ್ಬಿಡುತ್ತೆ. ಅದು ಓಕೆ. ಸ್ನೇಹಿತರೆ, ಏನು ಅಂತಂದ್ರೆ ಇವರು ಏನೇನು ಗಿಡಗಳು ಹಾಕಿದ್ದಾರ, ಎಷ್ಟು ವೆರೈಟಿ ಗಿಡ ಇದೆಯಾ ಎಲ್ಲವೂ ಕೂಡ ಏನಂದ್ರೆ ಇವರು ನಿಮ್ದು ನರ್ಸರಿದು ಬಾಪು ನಿಮ್ದು ನರ್ಸರಿ ಬಗ್ಗೆ ಹೇಳು. ಈಗ ನಮ್ ನರ್ಸರಿಯಲ್ಲಿ ಈಗ ನಮ್ಮ ಹತ್ರ ಎಲ್ಲಾ ಫ್ರೂಟ್ಸ್ ಇದೆ. ನಮ್ಮ ಹತ್ರ ಹಾಕಿರೋದ್ಕಿಂತ ಎಲ್ಲ ಇದೆ ಅಲ್ಲಿ. ಎಷ್ಟು ವೆರೈಟಿ ಸಿಗುತ್ತೆ ಅಲ್ಲಿ ನಿಮ್ ನರ್ಸರಿ ಒಳಗೆ? 80 ನಮ್ ನರ್ಸರಿ ಸಿಗುತ್ತೆ. ಈಗ ನಾವು ಅದನ್ನ ವಿಡಿಯೋಸ್ ಮಾಡ್ಬಿಟ್ಟು ಹಾಕ್ತಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅವ್ರು ಅದರಿಂದ ಬರ್ತಾರೆ. ಎಲ್ಲ ಚೆನ್ನಾಗಿ ನಮ್ ಫಾರ್ಮ್ ಹೆಸರು ಚೆನ್ನಕೇಶವ ಫಾರ್ಮ್ ಅಂಡ್ ನರ್ಸರಿ. ಓಕೆ, ಅದ್ರದ್ದು ಯಾಕೆ ನಾವ್ ಹಾಕ್ತಿರ್ತೀವಿ ವಿಡಿಯೋಸ್ ಎಲ್ಲ ಅವ್ರು ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ಹಂಗೆ ನಮ್ಗೆ. ನೋಡಿ, ಇದು ರೆಡ್ ವಾಟರ್ ಆಪಲ್ ಅಂತ ಫುಲ್ಲು ಸೈಜ್ ಇದೆ, ದಪ್ಪ. ಇನ್ನು ದಪ್ಪ ಆಗ್ಲೇ 6 ವೆರೈಟಿ ಗಿಡ ತೋರ್ಸಿದ್ನಲ್ಲ, ಅದ್ರಲ್ಲಿ ಇದೊಂದಿದೆ ನೋಡಿ. ಈಗ ಆಲ್ರೆಡಿ ಹಣ್ಣಾಗಿದ್ಯಾ ಅದು? ಹಣ್ಣ ಇದೆ. 1 ವರ್ಷದಲ್ಲಿ 3 ಸಲ ಬರುತ್ತೆ. 3 ಸಲ ಬರುತ್ತೆ. ಇಲ್ಲೆಲ್ಲ ಅಲ್ಲೇ ಫ್ರೂಟ್ಸ್ ಆಗಿದೆ. ಊಜಿ ಹೊಡಿಬಾರ್ದಂತ ಎಲ್ಲ ಕವರ್ ಕಟ್ಟೈತೆ. ಇದು ಮೇ ಜೂನ್ ಅಲ್ಲೆಲ್ಲ ಮೇಲೆಲ್ಲ ಫ್ಲವರ್ಸ್ ಆಗ್ಬಿಟ್ಟು ಜೂನ್ ಅಲ್ಲೆಲ್ಲ ಹಣ್ಣು ಬಿಡುತ್ತೆ. ಇದು ಸ್ವೀಟ್ ಇರುತ್ತೆ, ಇನ್ನ ಸೈಜ್ ಬರುತ್ತೆ, ರೆಡ್ ಕಲರ್ ಆಗುತ್ತೆ. ಇದು ತಿನ್ಬೇಕಾದ್ರೆ ಏನು ಒಂದ್ಸಲ ತಿಂದಾದ್ಮೇಲೆ ಲಾಸ್ಟಿಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಹೆಂಗ ಅನ್ಸ್ತಾ ಇದೆ ನಿಮ್ಗೆ? ಅಂದ್ರೆ ನಾನು ಬೇರೆ ತಗೋ ತಿಂದಿದ್ದೀನಿ ಇಲ್ಲ ಅಂತಲ್ಲ, ಅಂದ್ರೆ ನಾರ್ಮಲ್ ಆಗಿ 1-2 ಗಿಡ ಹಾಕಿರ್ತಾರೆ ಆ ತರ ತಿಂದಿದ್ದೀನಿ. ಬಟ್ ಈ ಸೈಜ್ ಅಲ್ಲಿ ಇದೆ ತಿಂದಿರೋ ಫಸ್ಟ್ ಟೈಮ್. ಇದು ಚೆನ್ನಾಗಿ ಲಾಸ್ಟ್ ಟೇಸ್ಟ್ ಸಖತ್ ಗೊತ್ತಾಗುತ್ತೆ. ಫಸ್ಟ್ ಏನು ಒಂದ್ಸಲ, ಲಾಸ್ಟ್ ಚೆನ್ನಾಗಿ ಅನ್ಸುತ್ತೆ. ಇದಕ್ಕೂ ನೇರ್ಲೆಣ್ಣಿಗೆಲ್ಲ ಊಜಿ ಹಿಡಿಯುತ್ತೆ ಅಂತ ಇದಕ್ಕೂ ಹಾಕಿದೀವಿ. ಇದು ಯಾವ ತಳಿ ಇದು ನೇರ್ಲೆಣ್ಣೆ? ಇದು ಜೆಮ್ ನೇರ್ಲೆಣ್ಣಿಗಿಂತ ಅಷ್ಟೇನು ದಪ್ಪ ಸೈಜ್ ಇಲ್ಲಲ್ಲ? ಇದು ದಪ್ಪ ಸೈಜ್ ಇರಲ್ಲ, ಸಣ್ಣ ಸೈಜ್ ಅಲ್ಲೇ ಬಿಡುತ್ತೆ. ಸಖತ್ ಸ್ವೀಟ್ ಇರುತ್ತೆ ಇದನ್ನು. ಸಣ್ಣದ್ರಲ್ಲಿ ತಿಂದ್ರು ತುಂಬಾ ಸ್ವೀಟ್ ಇರುತ್ತೆ. ಓಕೆ, ಅಂದ್ರೆ ಎಲ್ಲ ಗೊಂಚು ಹೋದ್ಲು ಚೆನ್ನಾಗಿ ಬಿಟ್ಟಾವಲ್ವಾ ಇವು? ಗೊಂಚು ಬಿಡುತ್ತೆ ಅಲ್ವಾ. ಆ ಊಜಿ ಹುಳಗಳೆಲ್ಲ ಇಲ್ಲಿ ಈ ತರ ಮಾರ್ಕ್ ಮಾಡುತ್ತೆ. ಮಾರ್ಕ್ ಮಾಡಿದಾಗ ಇದಕ್ಕೆ ಹಣ್ಣಾದ್ಮೇಲೆ ಕೊಳಿಯುತ್ತೆ. ಇದು ಶೇಪೇ ಚೇಂಜ್ ಆಗ್ಬಿಡುತ್ತಲ್ವಾ? ಚೆನ್ನಾಗಿರಲ್ಲ ಇದು ಒಳಗಡೆ ಟೇಸ್ಟ್ ಎಲ್ಲ. ಊಜಿ ಹುಳ ಕಡಿದಿದೆ. ಹುಳನು ಹೋಗ್ಬಿಡ್ತಾವ ಒಳಕಲ್ವಾ? ಇಲ್ಲ, ಹುಳ ಹೋಗಲ್ಲ, ಅದ್ರದ್ದು ವಿಷ ಎಲ್ಲ ಇದ್ರೊಳಗಡೆ ಬಿಡುತ್ತೆ. ಅದಕ್ಕೋಸ್ಕರ ನೀವೇನಂದ್ರೆ ಈ ತರ ಕವರ್ ಮಾಡೋದು. ಈ ತರ ನಾವು ಈ ತರ ಕಾಯಿ ಇದ್ದಾಗ್ಲೇನೆ ಕವರ್ ಮಾಡ್ಬಿಡ್ತೀವಿ. ಅದು ನಾವು ನೋಡ್ಕೊಂಡ್ ಮಾಡ್ಬೇಕು. ನೋಡಿ, ಇದಕ್ಕೂ ಅಲ್ಲೇ ಊಜಿ ಹೊಡೆದಿದೆ. ಇಲ್ಲಿ ಹೊಡೆದಿದೆ ನೋಡಿ. ಸಣ್ಣ ಸಣ್ಣ ಮೊಟ್ಟೆಗಳಲ್ವಾ ಅವೆಲ್ಲ? ಇಲ್ಲಿ ಹೊಡೆದಿದೆ.